ಡೆಲಿವರಿ ಪೇಷಂಟ್ಗಳು ಬಂದ್ರೆ ಇಲ್ಲೇ ಇರ್ಬೇಕಾಗ್ತಾರೆ. ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ಬಲ್ಕಲ್ ಗ್ರಾಮದ ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಇವೇನಂತಂದು ಜಲವೃದ್ಧಿ ಹಾಕಿಸಿ ಸಾಯಿಬಾಬಾ ದೇವಸ್ಥಾನ ಕೂಡ ನೀರಿನಲ್ಲಿ ಐಕಲ್ ಗ್ರಾಮದಲ್ಲಿ ನೆನೆಗೆ ನುಗ್ಗುತ್ತಿರುವ ಐಕಲ್ ಗ್ರಾಮದ ಭತ್ತದ ಗದ್ದೆಯಲ್ಲಿ ಮಾಡಲಿಲ್ಲ ಅಂತಂದ್ರೆ ಮುಂದೆ ಏನದಂದ್ರೆ ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಮತ್ತು ಏನದ ನಾಲಡಿಗೆ ಎರಡೂ ಬ್ರಿಡ್ಜ್ಗಳೇನದ ಭಾಳ ವರ್ಷಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸೇತುವೆಗಳನ್ನು ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಇವೇನಂತಂದು ಜಲವೃದ್ಧಿ ಹಾಕಿಸಿ ಸಂಪರ್ಕ ಆ ಕಡೆ ಈ ಕಡೆ ಹೋಗ್ತಕ್ಕಂಥ ಸುಮಾರು 10-15 ಹಳ್ಳಿಗೆ ಸಂಪರ್ಕ ಇರ್ತಕ್ಕಂಥ ಈ ಎರಡು ಸೇತುವೆಗಳನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕು. ತಕ್ಷಣ ಮಾಡದಿದ್ದಾರೆ ಇವತ್ತೇನದಂದ್ರೆ ರೈತರ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೀನು ಬಲಿ ಬೀಸುವುದ್ರ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿದ್ವಿ. ಎಚ್ಚೆತ್ತುಕೊಂಡು ಇದಕ್ಕೇನದ ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡಿದ್ರೆ ಸರಿ, ಮಾಡಲಿಲ್ಲ ಅಂತಂದರೆ ಮುಂದೆ ಏನದಂದ್ರೆ ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಸಾಯಿಬಾಬಾ ದೇವಸ್ಥಾನ ಕೂಡ ನೀರಿನಲ್ಲಿ ಜಲಾವೃತ. ವಡಗೇರಿ ತಾಲೂಕಿನ ನೈಕಲ್ ಗ್ರಾಮದ ಭತ್ತದ ಗದ್ದೆಯಲ್ಲಿ ಜಲಾವೃತ ಆಗಿರ್ತಕ್ಕಂಥ ಭೀಮಾ ನೀರಿನ ಹಿನ್ನೀರ್ಲಿಂತ ಸಂಪೂರ್ಣ ಜಲಾವೃತ ಆಗಿರ್ತಕ್ಕಂಥ ಮಲ್ಕಲ್ಲು ಮರಕಲ್ಲು ಮತ್ತು ಚಟ್ನಳ್ಳಿ ಇಬ್ರಾಪುರ ಸೇರಿದಂತೆ 16 ಹಳ್ಳಿ ಹೋಗ್ತಕ್ಕಂಥ ಈ ರಸ್ತೆ ಸಂಪೂರ್ಣ ಏನಂತಂದ ಜಲಾವೃತಿಯಾಗಿ ಸಂಪೂರ್ಣ ಒಳಗಡೆ ಹೋಗ್ಲಕ್ಕಾಗಲ್ಲ. ಯಾವುದೇ ವಾಹನ ಹೋಗೋದಾಗ್ಲಿ, ಜನರು ಏನದ ರೈತರ ಜಮೀನಿಗೆ ಹೋಗ್ಲಕ್ಕಾಗಲಿ, ಎತ್ತು ಬಂಡಿ ಟ್ರ್ಯಾಕ್ಟರ್ ಯಾವುದೇ ಹೋಗಲ್ಲ. ಸುಮಾರು 4-5 ಫೀಟ್ ಹೆಚ್ಚು ನೀರು, 4 ಫೀಟ್ ಸುಮಾರು 8 ಸಂಪೂರ್ಣ ಇದೆಲ್ಲ ನೀರು ಒತ್ತಿಕೊಟ್ಟು ಹಿನ್ನೀರಿದು ಮಳೆ ನೀರ ಜೊತೆಗೆ ಏನದ ಭೀಮಾ ನದಿ ಹಿನ್ನೀರು ಇದು ಒತ್ತಿಕೊಟ್ಟಿರೋದಕ್ಕಂತ ಪೂರ ಕಂಪ್ಲೀಟ್ ಹೊಲಗಳಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಭತ್ತ ಮತ್ತೆ ಹೆಸರು ಭತ್ತ ಮತ್ತು ಹತ್ತಿ ತೊಗರಿ ಸಂಪೂರ್ಣ ಏನದಂದ್ರೆ ಇವತ್ತಿನ ದಿವಸ ಬೆಳೆ ಹಾಳಾಗ್ತಾಗುತ್ತದೆ. ಇದು ಈ ಸೇತುವೆಯನ್ನು ಮೇಲ್ದರ್ಜೆಗೇರಿಸಬೇಕು. ಸುಮಾರು 5 ಫೀಟ್ ಎತ್ತರ ಮಾಡಿದ್ರೆ ಮುಂದಿನ ದಿವಸ ಎಷ್ಟೇ ಮಳೆ ಬಂದ್ರು ಕೂಡ ನೀರು ಎಷ್ಟು ಒತ್ತಿ ಕೊಟ್ರು ಇದು ಯಾವುದಕ್ಕೆ ತೊಂದರೆ ಆಗಲ್ಲ ಜನರಿಗೆ. ಇವತ್ತಿನ ದಿನ ಏನು ನಾವು ಯಾದಗಿರಿ ಜಿಲ್ಲೆಯ ಒಂದು ನಮ್ಮ ಅಹಿಂದ ಮುಖಂಡರಾಗಿರ್ತಕ್ಕಂಥ ಉಮೇಶಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ಏನಿವತ್ತು ರಸ್ತೆ ಒಂದು ಬ್ರಿಡ್ಜ್ಗಳನ್ನು ಉನ್ನತಗೊಳಿಸಬೇಕು ಮತ್ತು ಅದನ್ನು ಡೆವಲಪ್ ಮಾಡಿಬಿಟ್ಟು ಎಲ್ಲ ಜನ ಹಳ್ಳಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಇವತ್ತೇನು ನೈಕಲ್ ಗ್ರಾಮದ ಮತ್ತು ನಾಲ್ವಡಿಗೆ ಬಲ್ಕಲ್ ಗ್ರಾಮದ ಚಟ್ನಳ್ಳಿ ಗ್ರಾಮದ ಎಲ್ಲ ರೈತರನ್ನ ಕರೆಸಿ ಇವತ್ತೇನು ಒಳ್ಳೆಯ ಒಂದು ಹೋರಾಟ ಮಾಡ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಈ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ನೈಕಲ್ ಮತ್ತು ನಾಲ್ವಡಿಗೆ ಚಟ್ನಳ್ಳಿ ಗ್ರಾಮಕ್ಕೆ ಸಂಪರ್ಕ ಇರುವಂಥ ಸೇತುವೆಗಳನ್ನು ಮೇಲ್ದರ್ಜೆಗೇರಿಸಿ ದಯವಿಟ್ಟು ಉನ್ನತಿಗಾಗಿ ದಯವಿಟ್ಟು ಆದಷ್ಟು ಬೇಗ ಬಜೆಟನ್ನು ಬಿಡುಗಡೆ ಮಾಡಿಸಿ ಈ ಭಾಗದ ರೈತರಿಗೆ ಮತ್ತು ಹೋರಾಟಗಾರರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ನನ್ನೆಲ್ಲ ನೈಕಲ್ ಗ್ರಾಮದ ಚಟ್ನಳ್ಳಿ ಮತ್ತು ನಾಲ್ವಡಿಗೆ ಗ್ರಾಮದ ಸಮಸ್ತ ರೈತರ ಪರವಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು? ಭೀಮರಾವ್ ಸುಂಗಲ್ಕರ್ ಅಂತೇಳಿ ನೈಕಲ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು. ಇವತ್ತು ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ನೈಕಲ್ ಮತ್ತು ನಾಲಡಿಗೆ ಬ್ರಿಡ್ಜ್ನ ಉನ್ನತೀಕರಣ ಮತ್ತು ಮೇಲ್ದರ್ಜೆಗೇರಿಸಲು ರೈತರೊಂದಿಗೆ ಪ್ರತಿಭಟನೆ ಮಾಡಿದ್ವಿ. ಇದೇ ಪ್ರತಿಭಟನೆ ಮುಂದೆ ಮತ್ತೆ ಆಗಲಾರ್ದಂಗೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಎರಡೂ ಮುನ್ನೆಚ್ಚರಿಕೆಯಾಗಿ ಎರಡು ಇದು ಬ್ರಿಡ್ಜ್ಗಳನ್ನು ಮೇಲ್ದರ್ಜೆಗೇರಿಸುವಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ ಮನವಿ ಮಾಡ್ತೀವಿ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಇದರ ಪ್ರತಿಭಟನೆ ಮತ್ತು ಉಗ್ರ ಹೋರಾಟ ಮತ್ತು ಯಾದಗಿರಿ ಶಾಪುರ್ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೂ ಮನವಿ ಮಾಡುತ್ತೇವೆ. ನಿಮ್ಮ ಹೆಸರು? ಖಾಜಾ ಮೈನುದ್ದೀನ್ ನೈಕಲ್.
ನಮ್ಮ ಯಾದಗಿರಿ ರಸ್ತೆ ರೀ ಹೋಗೋದು ನಮ್ಮ ನಾಲಡಿ ಗ್ರಾಮದಲ್ಲಿ ಬಲ್ಕಲ್ ಇಬ್ರಾಹಿಂಪುರ ಎಲ್ಲ ಒಂದೇ ರೋಡ್ ರೀ ಇದು ಎಲ್ಲ ಹಳ್ಳಗಳ ಬಂತ ಎಲ್ಲ ಆದಲ್ರಿ ಡೆಲಿವರಿ ಪೇಷಂಟ್ಗಳು ಬಂದ್ರೆ ಇಲ್ಲೇ ಇರ್ಬೇಕಾಗ್ತಾರೆ ನಮಗೆಲ್ಲ ಭಾಳ ತೊಂದರೆ ಆಗ್ಯದ ಬ್ರಿಡ್ಜ್ ಹೈಟ್ ಆಗ್ಬೇಕ್ರಿ ಸಾಬ್ರೆ ಮಳೆ ಬಂದಾಗ ಪೂರ ಇದಾಗ್ಯದ ನಮ್ಗೆ ತೊಂದರೆ ಆಗ್ಯದ ಆ ಕಡೆ ಈ ಕಡೆ ಆಗ್ಯದ್ರಿ ಎಲ್ಲ ನಮ್ಗೆ ತೊಂದರೆ ಆಗ್ಯದ ಅದ್ರ ಬ್ರಿಡ್ಜ್ ಹೈಟ್ ಮಾಡ್ಕೊಂಡು ಮಾಡ್ಬೇಕ್ರಿ ನಮ್ದು ಅದೇ ಮಳೆಗಾಲ ಬರಟ್ಟಿಗೆ ಸ್ವಲ್ಪ ಎಚ್ಚರ ತಗೊಂಡು ಎಚ್ಚರಿಕೆಯಿಂದ ರೆಡಿ ಮಾಡ್ಬೇಕ್ರಿ ಇಲ್ಲಕ್ಕೆ ನಾವು ಎಲ್ಲ ಹೋರಾಟ ಮಾಡಿ ಎಲ್ಲ ರೋಡ್ಗಳು ಬಂದ್ ಮಾಡ್ತೀವ್ರಿ ನಾವು. ಆಯ್ತು. ನಿಮ್ಮ ಹೆಸರು? ಶಿವರಾಜ್ ರೀ ನಾಲ್ವಡಿಗೆ. ಬಟ್ ಏನದಂದ್ರ ಬ್ಯಾಕ್ ಫುಟ್